ಪೊಲೀಸ್ ಅಧಿಕಾರಿ ಗನ್ ಹಿಡ್ಕೊಂಡು ರಂಪಾಟ ಮಾಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮನೆ ಪಕ್ಕದಲ್ಲಿ ಧಮಕಿ ಹಾಕಿದ್ದಾರೆ. ಗನ್ ಹಿಡಿದು ನಿವೃತ್ತ ಪೊಲೀಸ್ ಅಧಿಕಾರಿ ರಂಪಾಟವನ್ನ ಮಾಡಿರೋದು, ಹುಚ್ಚಾಟವನ್ನ ಮಾಡಿರೋದು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮನೆ ಪಕ್ಕ ಧಮಕಿ ಹಾಕಿರೋದು. ಪರಂ ನಿವಾಸದ ಬಳಿ ಕಾಮಗಾರಿ ನಡೀತಾ ಇದೆ. ಗ್ರಾನೈಟ್ ಹೊತ್ತು ತಂದಿದ ಕಂಟೈನರ್ ಲಾರಿಯನ್ನ ಅಡ್ಡಗಟ್ಟಿ ಮನೆ ಮುಂದೆ ಕಾರುಗಳನ್ನ ನಿಲ್ಲಿಸಿದಕ್ಕೆ ಕೋಪ ತಾಪವನ್ನ ತೋರಿಸಿದ್ದಾರೆ. ಚಾಲಕನಿಗೆ ಗನ್ ತೋರಿಸಿ ನಿವೃತ್ತ ಅಧಿಕಾರಿ ಗರಂ ಆಗಿದ್ದಾರೆ. ನಡೆಯೋ ಇಲ್ಲಿಂದ ಅಂತ ಜಯಪ್ರಕಾಶ್ ಆವಾಜ್ ಹಾಕಿದ್ದಾರೆ. ಕಟ್ಟಡ ಕಾರ್ಮಿಕರಿಗೂ ಕೂಡ ಗನ್ ತೋರಿಸಿ ಬೆದರಿಕೆಯನ್ನ ಹಾಕಿರುವುದು. ಇನ್ನು ಜಯಪ್ರಕಾಶ್ ರಂಪಾಟಕ್ಕೆ ದಾರಿ ಹೋಕ್ರೆಲ್ಲ ತಬ್ಬಿಬ್ಬಾಗಿಬಿಟ್ಟಿದ್ದಾರೆ. ಇನ್ನು ಗನ್ ಹಿಡಿದು ನಿವೃತ್ತ ಪೊಲೀಸ್ ಅಧಿಕಾರಿ ರಂಪಾಟವನ್ನ ಮಾಡಿರೋದು. ಕೈಯಲ್ಲಿ ಗನ್ ಇದೆಯಲ್ಲ, ಆ ಒಂದು ದರ್ಪ ಈಗ ಅಲ್ಲಿ ಗ್ರಾನೈಟ್ ಅನ್ನ ಹೊತ್ತು ತಂದಿದ್ದ ಕಂಟೈನರ್ ಲಾರಿಗೆನ್ನ ಅಡ್ಡಗಟ್ಟಿ ಯಾಕೆ ತಂದಿದ್ಯಾ ನನ್ನ ಮನೆಯ ಮುಂದೆ, ಯಾಕೆ ನೀವು ನಿಲ್ಲಿಸಬೇಕು ಕಾರ್ಗಳನ್ನ ಅಂತ ಪ್ರಶ್ನೆ ಮಾಡಿರೋದು. ಅಂದ್ರೆ ಇವ್ರಿಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗಬಾರ್ದು. ಮನೆಯಲ್ಲಿ ಬೆಚ್ಚ ಕುಳಿತುಕೊಂಡಿರ್ತಾರೆ, ಮಳೆಗಾಲ ಬೇರೆ, ನಿದ್ದೆ ಬಂದಿರತ್ತೆ, ಡಿಸ್ಟರ್ಬ್ ಆಗಬಾರ್ದು. ಯಾಕೆ ನಾವು ಈ ಮಾತು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಅವ್ರ ಹತ್ರ ಗನ್ ಇರತ್ತೆ ಅಥವಾ ಯಾವುದಾದ್ರೂ ಒಂದು ಮಾರಕಾಸ್ತ್ರಗಳಿರತ್ತೆ, ಕಂಟೈನರ್ ಅಲ್ಲಿ ಗ್ರಾನೈಟ್ ಅನ್ನ ಹೊತ್ತು ತಂದಿರ್ತಾರೆ. ಅವರನ್ನ ಪ್ರಶ್ನೆ ಮಾಡುವ ರೀತಿ ರಿವಾಜುಗಳು ಹೇಗೆ? ಅದರಲ್ಲೂ ಕೂಡ ಇವರು ನಿವೃತ್ತ ಪೊಲೀಸ್ ಅಧಿಕಾರಿ. ಇವರು ಬೇರೆಯವರನ್ನ ತಿದ್ದುವಂತಹ ಅಥವಾ ಬೇರೆಯವರು ಮಾರಕಾಸ್ತ್ರಗಳನ್ನ ಬಳಸಿ ಧಮಕಿ ಹಾಕಬಾರ್ದು ಅನ್ನೋದನ್ನ ತಿಳಿಸಿಕೊಡ್ಬೇಕು. ಅದರಲ್ಲೂ ಕೂಡ ಅನುಭವಿಸ್ತರು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕೈಯಲ್ಲಿ ಗನ್ ಇದೆ ಅನ್ನುವಂತಹ ಒಂದು ರೀತಿಯಲ್ಲಿ ಅಥವಾ ಗನ್ ಇದೆ ಅನ್ನುವಂತಹ ಧೈರ್ಯಕ್ಕೆ ಅಲ್ಲಿರೋರಿಗೆಲ್ಲ ಆವಾಜ್ ಹಾಕಿರೋದು. ಚಾಲಕನಿಗೂ ಕೂಡ ಗನ್ ತೋರಿಸಿ ನಿವೃತ್ತ ಅಧಿಕಾರಿ ಗರಂ ಆಗಿದ್ದಾರೆ. ನಿಮ್ಮ ಅಧಿಕಾರ ಅಥವಾ ನಿಮ್ಮ ಒಂದು ಗನ್ ಹಿಡ್ಕೊಂಡು ಬೇರೆಯವರಿಗೆಲ್ಲ ಹೆದರಿಸ್ತಾ ಇದ್ದೀರಾ? ಸರ್ಕಾರದ ಹತ್ರ ಪ್ರಶ್ನೆ ಕೇಳಿ. ಅಥವಾ ಕಾಮಗಾರಿ ನಡೀತಾ ಇದೆಯಲ್ವಾ, ಯಾಕೆ ಡಿಲೇ ಆಗ್ತಾ ಇದೆ, ತಿಂಗಳುಗಟ್ಟಲೆ ಯಾಕೆ ಡಿಲೇ ಮಾಡ್ತಾ ಇದ್ದೀರಾ? ಯಾರ ಹತ್ರ ಪ್ರಶ್ನೆ ಕೇಳಬೇಕು? ಅವ್ರ ಹತ್ರ ಪ್ರಶ್ನೆ ಕೇಳೋದಿಲ್ಲ. ಬದಲಾಗಿ ಅಲ್ಲಿ ಚಾಲಕರ ಹತ್ರ ಕೇಳಿದ್ರೆ ಏನ್ ಗೊತ್ತಾಗತ್ತೆ ಅಥವಾ ಅವ್ರು ಏನ್ ಆನ್ಸರ್ ಮಾಡ್ತಾರೆ? ಅವ್ರು ಬಂದಿರೋದು ಬೇರೊಬ್ರು ಯಾರೊಬ್ರು ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಅಥವಾ ಕೆಲಸದ ನಿಮಿತ್ತವಾಗಿ ಅವ್ರ ಕೆಲಸ ಏನೋ ಅಷ್ಟು ಮಾತ್ರ ಮಾಡಿರ್ತಾರೆ. ಮುಖ್ಯವಾಗಿ ಅವ್ರ ಮನೆ ರೋಡ್ ಹತ್ರ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂದ್ರೆ ಯಾವ ಲೆಕ್ಕ? ಈಗಾಗಲೇ ಇಲ್ಲಿಂದ ನಡಿ ಅಂತ ಜಯಪ್ರಕಾಶ್ ಅವರು ಆವಾಜ್ ಹಾಕಿರೋದು. ಅದರಲ್ಲೂ ಕೂಡ ಕಟ್ಟಡ ಕಾರ್ಮಿಕರಿಗೆ ಗನ್ ತೋರಿಸಿ ಬೆದರಿಕೆ ಹಾಕಿದ್ದಾರೆ. ಇನ್ನು ಇವ್ರ ರಂಪಾಟಿಕೆ ಆದಿ ಬೀದಿಲಿ ಓಡಾಡೋರಿಗೆಲ್ಲ ಭಯಭೀತರಾಗಿದ್ದಾರೆ. ಅದರಲ್ಲೂ ಕೂಡ ದಾರಿ ಹೋಕರೆಲ್ಲರೂ ತಬ್ಬಿಬ್ಬಾಗಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಗನ್ನನ್ನ ಹಿಡ್ಕೊಂಡು ಆವಾಜ್ ಹಾಕಿರೋದು. ಎಲ್ಲಿ ದರ್ಪವನ್ನ ತೋರಿಸ್ಬೇಕು ಅಥವಾ ಎಲ್ಲಿ ಅವರು ಪ್ರಶ್ನೆಯನ್ನ ಕೇಳಬೇಕು ಅದೇ ಗೊತ್ತಿಲ್ಲ. ಅದು ಕನಿಷ್ಠ ಪಕ್ಷ ಅಥವಾ ಮಿನಿಮಮ್ ಕಾಮನ್ ಸೆನ್ಸ್. ಅದು ಯಾರ ಹತ್ರ ಪ್ರಶ್ನೆ ಕೇಳಬೇಕು ಅಂತ. ನಮ್ಮ ಹತ್ರ ಗನ್ನಿದೆ ಅಥವಾ ನಾವು ಅಧಿಕಾರದಲ್ಲಿದ್ವಿ ಅನ್ನೋ ಮಾತ್ರಕ್ಕೆ ಹೋಗಿ ಬರೋರಿಗೆಲ್ಲ ಆವಾಜ್ ಹಾಕಬಾರ್ದು. ಅದರಲ್ಲೂ ಕೂಡ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ಹೇಗಿರಬೇಕು, ಹೇಗೆ ವರ್ತಿಸ್ಬೇಕು, ಅದು ಮಿನಿಮಮ್ ಕಾಮನ್ ಸೆನ್ಸ್. ನಮ್ಮ ಹತ್ರ ಗನ್ನಿದೆ ಅನ್ನುವಂತಹ ರೀತಿಗೆ ಅಥವಾ ನಮ್ಮ ಹತ್ರ ಗನ್ ಇದೆ ಅಂದ ಪಕ್ಷದಲ್ಲಿ ಎಲ್ಲರನ್ನ ತರಾಟೆಗೆ ತೆಗೆದುಕೊಳ್ಳಬಾರದು. ಈಗಾಗಲೇ ಗನ್ ಹಿಡ್ಕೊಂಡು ನಿವೃತ್ತ ಪೊಲೀಸ್ ಅಧಿಕಾರಿ ರಂಪಾಟ ಮಾಡಿದ್ದಾರೆ. ಅದರಲ್ಲೂ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆ ಪಕ್ಕದಲ್ಲೇ ಕಾಮಗಾರಿ ನಡೀತಾ ಇತ್ತು. ಕಾಮಗಾರಿಗೆ ಸಂಬಂಧಪಟ್ಟಂತೆ ಯಾರನ್ನ ಪ್ರಶ್ನೆ ಕೇಳಬೇಕು ಅಥವಾ ಗನ್ ಇದೆ ಅನ್ನುವಂಥ ಮಾತ್ರಕ್ಕೆ ಬಂದ್ಬಿಟ್ಟು ಎಲ್ಲರಿಗೂ ಆವಾಜ್ ಹಾಕೋದು, ಎದುರಿಸೋದು, ಏನು ರೌಡಿಸಮ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಿಲ್ಲ. ಈಗಾಗಲೇ ಪರಂ ನಿವಾಸದ ಬಳಿ ಕಾಮಗಾರಿ ನಡೀತಾ ಇತ್ತು. ಗ್ರಾನೈಟ್ ಅನ್ನ ಹೊತ್ತು ತಂದಿತ್ತು ಕಂಟೈನರ್ ಲಾರಿ. ಆ ಲಾರಿಯನ್ನ ಅಡ್ಡಗಟ್ಟಿದ್ದಾರೆ, ಧಮಕಿ ಹಾಕಿದ್ದಾರೆ, ಆವಾಜ್ ಹಾಕಿದ್ದಾರೆ. ಯಾರ ಹತ್ರ ಆವಾಜ್ ಹಾಕಬೇಕು ಏನೋ ಗೊತ್ತಿಲ್ಲ. ಹೌದು, ಯಾರಿಗಾದ್ರೂ ಕೋಪ ಬರುತ್ತೆ. ಅವರು ಅಧಿಕಾರಿ ಆಗಿರಲಿ, ಜನಸಾಮಾನ್ಯರಾಗಿರ್ಲಿ, ಕೋಪ ಬರೋದು ಸಹಜ. ಅದನ್ನ ಕೇಳುವಂತ ರೀತಿ ರಿವಾಜ್ಗಳು ಬೇರೆ ತರ ಇರತ್ತೆ. ಕಾಮಗಾರಿ ಎಷ್ಟು ದಿನದಿಂದ ನಡೆಸ್ತಾ ಇದ್ದೀರಾ ಅಥವಾ ನನಗೆ ಡಿಸ್ಟರ್ಬ್ ಆಗ್ತಾ ಇದೆ, ಬೇಗ ಮುಗಿಸ್ಕೊಡಿ ಅನ್ನೋದು ಬೇರೆ. ಅಥವಾ ಕಾರು ಚಾಲಕರನ್ನ ಅಡ್ಡಗಟ್ಟಿ ನಮ್ಮ ಮನೆ ಮುಂದೆ ಕಾರ್ ನಿಂತ್ಕೊಬಿಟ್ಟಿದೆ ಅಂತ ಹೇಳಿದ್ರೆ ಅದು ಅರ್ಥ ಮಾಡ್ಕೊಳ್ಳುವಂತ ರೀತಿ ಅಲ್ಲ.